ಕರಾವಳಿ ಕರ್ನಾಟಕದ ಸಾಂಸ್ಕೃತಿಕ, ಧಾರ್ಮಿಕ ಹಾಗೂ ಐತಿಹಾಸಿಕ ಪರಂಪರೆಯಲ್ಲಿ ಪಣಂಬೂರಿನ ಶ್ರೀ ನಂದನೇಶ್ವರ ದೇವಸ್ಥಾನವು ವಿಶಿಷ್ಟ ಸ್ಥಾನವನ್ನು ಹೊಂದಿದೆ. ಈ ಕ್ಷೇತ್ರದ ಇತಿಹಾಸವು ಕೇವಲ ದೇವಾಲಯದ ನಿರ್ಮಾಣದ ಕಥೆಯಲ್ಲ, ಬದಲಾಗಿ ಕರಾವಳಿ ಪ್ರದೇಶದ ಆಡಳಿತ ವ್ಯವಸ್ಥೆ, ಧಾರ್ಮಿಕ ನಂಬಿಕೆಗಳು, ಸಮಾಜದ ಸಂಘಟನೆ, ಸ್ಥಳೀಯ ರಾಜಮನೆತನಗಳ ಆಶ್ರಯ, ನಗರ ಸಂಘಗಳ ಚಟುವಟಿಕೆ, ದಾನ ಧರ್ಮ, ಭಕ್ತಿಯ ಪರಂಪರೆ ಹಾಗೂ ಶತಮಾನಗಳ ಕಾಲ ದೇವಸ್ಥಾನವನ್ನು ಉಳಿಸಿ ಬೆಳೆಸಿದ ಅನೇಕ ಮುಕ್ತೇಸರರು, ಅರ್ಚಕರು ಮತ್ತು ಸಮಾಜದ ಮುಖಂಡರ ಸೇವೆಯ ಜೀವಂತ ಸಾಕ್ಷಿಯಾಗಿದೆ. ಈ ದೇವಾಲಯದ ಕುರಿತು ಲಭ್ಯವಾಗುವ ಅತ್ಯಂತ ಪ್ರಾಚೀನ ಮಾಹಿತಿಯು ಕರಾವಳಿ ಕರ್ನಾಟಕದ ಸಾಂಸ್ಕೃತಿಕ ಇತಿಹಾಸಕ್ಕೆ ಸಂಬಂಧಿಸಿದ ದಾಖಲೆಗಳು ಹಾಗೂ ಶಿಲಾಶಾಸನಗಳಿಂದ ದೊರೆಯುತ್ತದೆ. ವಿಶೇಷವಾಗಿ ಕರಾವಳಿ ಕರ್ನಾಟಕ ಸಾಂಸ್ಕೃತಿಕ ಇತಿಹಾಸ ಗ್ರಂಥದಲ್ಲಿ ನಗರ ಸಂಘದವರ ಇಷ್ಟದೇವತೆಯಾಗಿ ಶ್ರೀ ಗಣಪತಿಯನ್ನು ಉಲ್ಲೇಖಿಸಲಾಗಿದೆ. ಈ ವಿಷಯಕ್ಕೆ ಪಣಂಬೂರಿನ ನಂದಿಕೇಶ್ವರ ದೇವಸ್ಥಾನದ ಶಿಲಾಶಾಸನವು ಮತ್ತಷ್ಟು ದೃಢವಾದ ಆಧಾರವನ್ನು ಒದಗಿಸುತ್ತದೆ. ಆ ಶಿಲಾಶಾಸನದ ಪ್ರಕಾರ ಆಗಿನ ಆಡಳಿತಗಾರರ ಪೈಕಿ 11ನೇ ಬಂಕಿದೇವನ ಆಳ್ವಿಕೆಯ ಕಾಲದಲ್ಲಿ ಕ್ರಿ.ಶ. 1227 ರಿಂದ 1305 ಅವಧಿಗೆ ಸಂಬಂಧಿಸಿದ ದಾಖಲೆಗಳಲ್ಲಿ ಪಣಂಬೂರಿನಲ್ಲಿ ನಖರೇಶ್ವರ ದೇವಸ್ಥಾನವಿದ್ದು, ಅಲ್ಲಿನ ಶ್ರೀ ಗಣಪತಿಗೆ ಪೂಜೆ ಹಾಗೂ ದತ್ತಿಗಳನ್ನು ನೀಡಲಾಗುತ್ತಿತ್ತು ಎಂಬ ವಿಷಯ ಸ್ಪಷ್ಟವಾಗಿ ದಾಖಲಾಗಿದೆ. ಇದರಿಂದ ಆ ಕಾಲದಲ್ಲಿ ಈ ಪ್ರದೇಶವು ಧಾರ್ಮಿಕವಾಗಿ ಸಮೃದ್ಧವಾಗಿದ್ದು, ದೇವಾಲಯಗಳು ಕೇವಲ ಆರಾಧನಾ ಕೇಂದ್ರಗಳಾಗಿರದೆ ಸಮಾಜದ ಆಡಳಿತ, ಆರ್ಥಿಕ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳ ಕೇಂದ್ರಗಳಾಗಿದ್ದವು ಎಂಬುದು ತಿಳಿದುಬರುತ್ತದೆ. ನಂತರದ ಅವಧಿಯಲ್ಲಿ 1947ರಲ್ಲಿ ಎಂಡೋಮೆಂಟ್ ಇಲಾಖೆಯಿಂದ ಪ್ರಕಟವಾದ ದಾಖಲೆಯಲ್ಲಿ ಈ ಕ್ಷೇತ್ರವನ್ನು ಶ್ರೀ ನಂದನೇಶ್ವರ ದೇವಸ್ಥಾನ ಎಂದು ಉಲ್ಲೇಖಿಸಲಾಗಿದೆ. ಈ ದಾಖಲೆಯು ದೇವಸ್ಥಾನದ ಹೆಸರು, ಅದರ ಪರಂಪರೆ ಮತ್ತು ಪೂಜಾ ವಿಧಾನಗಳು ಕಾಲಕ್ರಮೇಣ ಹೇಗೆ ರೂಪುಗೊಂಡವು ಎಂಬುದಕ್ಕೆ ಮಹತ್ವದ ಸಾಕ್ಷಿಯಾಗಿದೆ. ಸ್ಥಳೀಯ ಸಂಪ್ರದಾಯ ಮತ್ತು ಕ್ಷೇತ್ರ ಮಹಾತ್ಮ್ಯದ ಪ್ರಕಾರ ಈ ದೇವಸ್ಥಾನವನ್ನು ಶ್ರೀ ನಂದನ ಹೆಗ್ಗಡೆಯವರು ಸ್ಥಾಪಿಸಿದ್ದರೆಂದು ನಂಬಲಾಗಿದೆ. ಈ ನಂಬಿಕೆಯ ಹಿಂದೆ ಅತ್ಯಂತ ಮನಮುಟ್ಟುವ ಹಾಗೂ ಭಕ್ತಿಭಾವದಿಂದ ಕೂಡಿದ ಒಂದು ಪೌರಾಣಿಕ ಕಥೆ ತಲೆಮಾರುಗಳಿಂದ ಜನಮಾತಿನಲ್ಲಿ ಉಳಿದು ಬಂದಿದೆ. ಆ ಕಾಲದಲ್ಲಿ ಪಣಂಬೂರು ಬೀಡನ್ನು ನಂದರಾಜನೆಂಬ ಧರ್ಮಾತ್ಮ, ನ್ಯಾಯಪ್ರಿಯ ಹಾಗೂ ಸರ್ವಧರ್ಮ ಸಹಿಷ್ಣುವಾದ ಅರಸನು ಆಳುತ್ತಿದ್ದನೆಂದು ಹೇಳಲಾಗುತ್ತದೆ. ಶಿವನ ದೇವಾಲಯ ಇಲ್ಲದಿದ್ದರೂ ಆತನು ಶ್ರೀ ವಿಷ್ಣುಮೂರ್ತಿಯ ಪರಮಭಕ್ತನಾಗಿದ್ದನು. ಅವನಿಗೆ ಶ್ರೀದೇವಿ ಮತ್ತು ಭೂದೇವಿ ಎಂಬ ಇಬ್ಬರು ಪುತ್ರಿಯರಿದ್ದರು. ಇಬ್ಬರು ಪ್ರತಿದಿನವೂ ವಿಷ್ಣುಮೂರ್ತಿಯ ದೇವಾಲಯಕ್ಕೆ ತೆರಳಿ ಭಕ್ತಿಭಾವದಿಂದ ಪೂಜೆ ಸಲ್ಲಿಸುವುದು ಅವರ ಜೀವನದ ಅವಿಭಾಜ್ಯ ಸಂಪ್ರದಾಯವಾಗಿತ್ತು. ಒಂದು ದಿನ ಅನಿವಾರ್ಯ ಕಾರಣದಿಂದ ಅಕ್ಕಳೊಬ್ಬಳೇ ದೇವಸ್ಥಾನಕ್ಕೆ ಹೋಗಬೇಕಾದ ಪರಿಸ್ಥಿತಿ ಉಂಟಾಯಿತು. ತಂಗಿಗೆ ಅದರಿಂದ ಅಪಾರ ದುಃಖವಾಯಿತು. ತಾನೂ ಸಹ ದೇವರ ದರ್ಶನ ಪಡೆಯಬೇಕೆಂಬ ಆಕೆಯ ಆಸೆ ಈಡೇರದ ಕಾರಣ ಆಕೆ ತಂದೆಯ ಮುಂದೆ ಕಠಿಣ ಪ್ರತಿಜ್ಞೆ ಮಾಡಿದ್ದು, ಮುಂದಿನ ದಿನ ಬೆಳಗಾಗುವೊಳಗೆ ತನ್ನ ಸಮೀಪದಲ್ಲೇ ಹೊಸ ದೇವಸ್ಥಾನ ನಿರ್ಮಾಣವಾಗದಿದ್ದರೆ ಬದುಕುವುದಿಲ್ಲವೆಂದು ಹೇಳಿದಳು. ಪುತ್ರಿಯ ಈ ಕಠೋರ ನಿರ್ಧಾರದಿಂದ ನಂದರಾಜನು ಅತ್ಯಂತ ಕಳವಳಗೊಂಡನು. ಮಾನವ ಪ್ರಯತ್ನದಿಂದ ಒಂದು ರಾತ್ರಿ ಒಳಗೆ ದೇವಾಲಯ ನಿರ್ಮಾಣ ಸಾಧ್ಯವಿಲ್ಲವೆಂಬುದು ಅವನಿಗೆ ತಿಳಿದಿದ್ದರೂ ಭಗವಂತನಲ್ಲಿ ಅವನ ವಿಶ್ವಾಸ ಅಚಲವಾಗಿತ್ತು. ಆ ರಾತ್ರಿ ಅವನು ಹೃತ್ಪೂರ್ವಕವಾಗಿ ಶ್ರೀ ವಿಷ್ಣುಮೂರ್ತಿಯನ್ನು ಪ್ರಾರ್ಥಿಸಿ ನಿದ್ರೆಗೆ ಜಾರಿದನು. ಕನಸಿನಲ್ಲಿ ವಿಷ್ಣುಮೂರ್ತಿಯು ಅವನಿಗೆ ದರ್ಶನ ನೀಡಿ ನಿರ್ದಿಷ್ಟ ಸ್ಥಳವೊಂದನ್ನು ಸೂಚಿಸಿ ಅಲ್ಲಿ ಶಿವಸ್ವರೂಪನಾದ ನಂದನೇಶ್ವರನ ಪ್ರತಿಷ್ಠಾಪನೆ ಮಾಡುವಂತೆ ಆದೇಶಿಸಿದನೆಂದು ಕ್ಷೇತ್ರದ ಐತಿಹ್ಯ ತಿಳಿಸುತ್ತದೆ. ಮರುದಿನ ಬೆಳಗ್ಗೆ ಅರಸನು ಕನಸಿನಲ್ಲಿ ಕಂಡ ಸ್ಥಳವನ್ನು ಪರಿಶೀಲಿಸಿದಾಗ ದೈವ ಸಂಕೇತಗಳು ಗೋಚರಿಸಿದವು. ತಕ್ಷಣವೇ ಆ ಸ್ಥಳದಲ್ಲಿ ಶ್ರೀ ನಂದನೇಶ್ವರ ದೇವರ ಪ್ರತಿಷ್ಠಾಪನೆ ನೆರವೇರಿಸಲಾಯಿತು.
ರಾಜಕುಮಾರಿಯ ಸಂಕಲ್ಪ ನೆರವೇರಿದುದರಿಂದ ಅರಮನೆಯಲ್ಲಿ ಸಂತೋಷ ಮನೆ ಮಾಡಿತು. ಅಂದಿನಿಂದ ಈ ಕ್ಷೇತ್ರವು ಭಕ್ತಿ, ಶ್ರದ್ಧೆ ಮತ್ತು ದೈವ ಕೃಪೆಯ ಸಂಕೇತವಾಗಿ ಪ್ರಸಿದ್ಧಿಯಾಯಿತು. ಈ ಕಥೆ ಕ್ಷೇತ್ರದ ಮಹಿಮೆಯನ್ನು ಸಾರುವ ಜನಪ್ರಿಯ ಐತಿಹಾಸಿಕ ಪೌರಾಣಿಕ ಪರಂಪರೆಯಾಗಿದೆ. ಇದಕ್ಕೆ ಪೂರಕವಾಗಿ ದೇವಸ್ಥಾನವು ಕ್ರಿ.ಶ. 1305ಕ್ಕೂ ಮುಂಚೆಯೇ ಅಸ್ತಿತ್ವದಲ್ಲಿತ್ತು ಎಂಬುದನ್ನು ಶಿಲಾಶಾಸನವು ಖಚಿತಪಡಿಸುತ್ತದೆ. ನಂತರ ಕ್ರಿ.ಶ. 1315ರವರೆಗೆ ಆಳಿದ ರಾಜಮನೆತನದ ಮುದ್ದಹೆಗ್ಗಡೆಯವರು ಈ ಪ್ರದೇಶದ ಆಡಳಿತವನ್ನು ನಿರ್ವಹಿಸಿದ್ದರೆಂದು ತಿಳಿದುಬರುತ್ತದೆ. ಕಾಲಕ್ರಮೇಣ ದೇವಾಲಯದ ನಿರ್ವಹಣೆಯನ್ನು ಅನೇಕ ಭಕ್ತರು ಹಾಗೂ ಸಮಾಜದ ಮುಖಂಡರು ತಮ್ಮ ಹೊಣೆಗಾರಿಕೆಯಾಗಿಸಿಕೊಂಡರು. ಲಭ್ಯವಿರುವ ದಾಖಲೆಗಳ ಪ್ರಕಾರ 18ನೇ ಶತಮಾನದಲ್ಲಿ ಶ್ರೀ ಅಣ್ಣಯ್ಯ ಅಡಿಗ, ಶ್ರೀ ನಾರಾಯಣ ಉಪಾಧ್ಯಾಯ ಮತ್ತು ಶ್ರೀ ತಿಮ್ಮಪ್ಪ ಶೆಟ್ಟಿಯವರು ದೇವಸ್ಥಾನದ ಮುಕ್ತೇಸರರಾಗಿ ಸೇವೆ ಸಲ್ಲಿಸಿ ಪೂಜಾ ಕೈಂಕರ್ಯಗಳು, ಉತ್ಸವಗಳು ಹಾಗೂ ದೇವಾಲಯದ ಆಸ್ತಿ-ಪಾಸ್ತಿಗಳ ಸಂರಕ್ಷಣೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದರು. ನಂತರ ಸೆಕ್ಷನ್ 38ರ ತಖ್ತಿಯಲ್ಲಿರುವ ದಾಖಲೆಗಳ ಪ್ರಕಾರ ಕ್ರಿ.ಶ. 1912ರಿಂದ 1924ರವರೆಗೆ ಕುಡುಂಬೂರಿನ ಶ್ರೀ ಕೆ. ವೆಂಕಟ್ರಮಣ ಹೊಳ್ಳರು ಮತ್ತು ಶ್ರೀ ಅಚ್ಯುತ ಕಾರಂತರು ದೇವಸ್ಥಾನದ ಆಡಳಿತವನ್ನು ಸಮರ್ಥವಾಗಿ ನಡೆಸಿದರು. ಅವರ ಆಡಳಿತಾವಧಿಯಲ್ಲಿ ದೇವಸ್ಥಾನದ ಅಭಿವೃದ್ಧಿಗೆ ಹಲವಾರು ಕಾರ್ಯಗಳು ನಡೆದವು. ವಿಶೇಷವಾಗಿ ದೇವಾಲಯದ ಸುತ್ತಲಿದ್ದ 4 ಸುತ್ತು ಪೌಳಿಗಳ ನಿರ್ಮಾಣವು ಅವರ ಕಾಲದಲ್ಲೇ ನಡೆದಿತ್ತೆಂದು ದಾಖಲೆಗಳು ತಿಳಿಸುತ್ತವೆ. ಈ ನಿರ್ಮಾಣ ಕಾರ್ಯಕ್ಕಾಗಿ ಸಾಕಷ್ಟು ವೆಚ್ಚವಾಗಿದ್ದು ಅದರಿಂದ ಸಾಲವೂ ಉಂಟಾಗಿತ್ತು. ಬಳಿಕ ದೇವಸ್ಥಾನದ ಆಡಳಿತವನ್ನು ವಹಿಸಿಕೊಂಡ ಪಟೇಲ್ ಪಿ.ಸಿ. ಶೇಷಪ್ಪಯ್ಯನವರು ತಮ್ಮ ವೈಯಕ್ತಿಕ ಸಂಪನ್ಮೂಲಗಳನ್ನು ಬಳಸಿ ಆ ಸಾಲವನ್ನು ಸಂಪೂರ್ಣವಾಗಿ ತೀರಿಸಿದರು. ಪಟೇಲ್ ಶೇಷಪ್ಪಯ್ಯನವರು ಆರ್ಥಿಕವಾಗಿ ಅತ್ಯಂತ ಸಮೃದ್ಧ ಜಮೀನುದಾರರಾಗಿದ್ದು, ಧಾರ್ಮಿಕ ಕಾರ್ಯಗಳಲ್ಲಿ ಅಪಾರ ಆಸಕ್ತಿ ಹೊಂದಿದ ದಾನಶೂರರಾಗಿದ್ದರು. ಅವರ ಕಾಲದಲ್ಲೇ ದೇವಸ್ಥಾನದ ಹೊರಾಂಗಣ ಕಟ್ಟಡಗಳು, ವಿವಿಧ ಸೌಲಭ್ಯಗಳು ಹಾಗೂ ಉತ್ಸವ ವ್ಯವಸ್ಥೆಗಳು ಗಮನಾರ್ಹವಾಗಿ ವಿಸ್ತಾರಗೊಂಡವು. ಈ ಮೊದಲು 5 ದಿನಗಳ ಕಾಲ ಮಾತ್ರ ನಡೆಯುತ್ತಿದ್ದ ವಾರ್ಷಿಕ ಬ್ರಹ್ಮೋತ್ಸವವನ್ನು ಅವರು 9 ದಿನಗಳ ಭವ್ಯ ಮಹೋತ್ಸವವಾಗಿ ವಿಸ್ತರಿಸಿದರು. ಇದರಿಂದ ಕ್ಷೇತ್ರದ ಧಾರ್ಮಿಕ ವೈಭವ ಹೆಚ್ಚುವುದರ ಜೊತೆಗೆ ಸುತ್ತಮುತ್ತಲಿನ ಗ್ರಾಮಗಳಿಂದ ಸಾವಿರಾರು ಭಕ್ತರು ಭಾಗವಹಿಸುವ ಸಂಪ್ರದಾಯ ಬೆಳೆಯಿತು. ಉತ್ಸವದ ಸಂದರ್ಭದಲ್ಲಿ ದೇವರ ವೈಭವಯುತ ಮೆರವಣಿಗೆಗಳಿಗೆ ಅಗತ್ಯವಾದ ಪಾಲಕಿ, ಲಾಲಕ್ಕಿ ಹಾಗೂ ವಿವಿಧ ರಥಗಳ ನಿರ್ಮಾಣಕ್ಕೂ ಪಟೇಲ್ ಪಿ.ಸಿ. ಶೇಷಪ್ಪಯ್ಯನವರೇ ಕಾರಣಕರ್ತರಾಗಿದ್ದರು. ಇಂದಿಗೂ ಈ ರಥಗಳು ದೇವಸ್ಥಾನದ ಪರಂಪರೆಯ ಅಮೂಲ್ಯ ಸಂಪತ್ತಾಗಿ ಗೌರವಿಸಲ್ಪಡುತ್ತಿವೆ. ಚಂದ್ರಮಂಡಲ ರಥವು 4 ಚಕ್ರಗಳನ್ನು ಹೊಂದಿದ್ದು, ಸೂರ್ಯಮಂಡಲ ರಥವು 10 ಚಕ್ರಗಳ ವೈಶಿಷ್ಟ್ಯವನ್ನು ಹೊಂದಿದೆ. ಬ್ರಹ್ಮರಥವು ಅತ್ಯಂತ ಪ್ರಾಚೀನ ಹಾಗೂ ಅಪರೂಪದ ಕಲಾತ್ಮಕ ರಥವಾಗಿದ್ದು, ಸುಮಾರು 5 ಅಡಿ 3 ಇಂಚು ವ್ಯಾಸದ ಭಾರೀ ಚಕ್ರಗಳು ಹಾಗೂ 12 ಅಡಿ 5 ಇಂಚು ಎತ್ತರವನ್ನು ಹೊಂದಿದೆ. ಉತ್ಸವದ ಸಂದರ್ಭದಲ್ಲಿ ಈ ರಥವನ್ನು ಶಿಲ್ಪಕಲೆ, ಮರದ ಕೆತ್ತನೆಗಳು, ಬಟ್ಟೆಗಳು, ಹೂವುಗಳು ಹಾಗೂ ದೀಪಗಳಿಂದ ಅಲಂಕರಿಸಿದಾಗ ಅದರ ದಿವ್ಯ ಸೌಂದರ್ಯ ಭಕ್ತರನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ. ಈ ಕ್ಷೇತ್ರದ ಮತ್ತೊಂದು ವಿಶಿಷ್ಟ ಪರಂಪರೆಯೆಂದರೆ ಜಾತ್ರೆಯ ಸಂದರ್ಭದಲ್ಲಿ ನಿರ್ಮಿಸಲಾಗುವ ಅಂತರ ಚಪ್ಪರ. ಈ ಅಪರೂಪದ ಸಂಪ್ರದಾಯವು ಪಟೇಲ್ ಶೇಷಪ್ಪಯ್ಯನವರ ಕಾಲದಲ್ಲೇ ಆರಂಭಗೊಂಡಿತೆಂದು ಹೇಳಲಾಗುತ್ತದೆ. ಇಂತಹ ಅಂತರ ಚಪ್ಪರದ ವೈಶಿಷ್ಟ್ಯವು ಇತರ ಯಾವುದೇ ದೇವಸ್ಥಾನಗಳಲ್ಲಿ ವಿರಳವಾಗಿದ್ದು, ಇದು ಪಣಂಬೂರಿನ ಶ್ರೀ ನಂದನೇಶ್ವರ ದೇವಸ್ಥಾನದ ವಿಶೇಷ ಗುರುತಾಗಿ ಉಳಿದಿದೆ. ಕ್ರಿ.ಶ. 1924ರ ನಂತರ ಪಣಂಬೂರು ಛಾತ್ರಮನೆಯ ಶೇಷಪ್ಪಯ್ಯನವರು ದೇವಸ್ಥಾನದ ಆಡಳಿತವನ್ನು ವಹಿಸಿಕೊಂಡು ಅಭಿವೃದ್ಧಿ ಕಾರ್ಯಗಳನ್ನು ಮುಂದುವರಿಸಿದರು.
ನಂತರ 1948 ರಿಂದ 1926 ರವರೆಗೆ ಪಣಂಬೂರು ಛಾತ್ರಮನೆಯ ಶ್ರೀನಿವಾಸರಾವ್ ಅಲಿಯಾಸ್ ಭೀಮರಾವ್ ಅವರು ಆಡಳಿತ ನಡೆಸಿದರು. ಅವರೊಂದಿಗೆ ಪಾಡೋಳಿ ತಿಮ್ಮಪ್ಪಯ್ಯನವರು ಮುಕ್ತೇಸರರಾಗಿ ಕಾರ್ಯನಿರ್ವಹಿಸಿ ದೇವಸ್ಥಾನದ ದೈನಂದಿನ ವ್ಯವಸ್ಥೆ, ಉತ್ಸವಗಳು ಹಾಗೂ ಭಕ್ತರ ಸೇವೆಯನ್ನು ಸಮರ್ಪಕವಾಗಿ ನಿರ್ವಹಿಸಿದರು. 1976ರಲ್ಲಿ ಶ್ರೀನಿವಾಸರಾಯರ ನಿಧನದ ನಂತರ ಶ್ರೀ ಟಿ. ಪಿ. ಕೇಶವನ್ ಹಾಗೂ ಶ್ರೀ ಪಿ. ನರಸಿಂಹ ಹೆಬ್ಬಾರ್ ಅವರು ಕ್ರಮವಾಗಿ ಮುಕ್ತೇಸರ ಮತ್ತು ಅರ್ಚಕ ಮುಕ್ತೇಸರರಾಗಿ ಜವಾಬ್ದಾರಿ ವಹಿಸಿಕೊಂಡರು. ಬಳಿಕ ಶ್ರೀ ಪಿ. ಶಶಿಧರ ಐತಾಳರವರು ಆಡಳಿತ ಮುಕ್ತೇಸರರಾಗಿ ಸೇವೆ ಸಲ್ಲಿಸಿದರು. ಅವರೊಂದಿಗೆ ಶ್ರೀ ನರಸಿಂಹ ಹೆಬ್ಬಾರ್ ಹಾಗೂ ನಂತರ ಮುಡುಮಠದ ಶ್ರೀ ರಾಮಚಂದ್ರ ಹೆಬ್ಬಾರ್ ಅವರು ಮುಕ್ತೇಸರರಾಗಿ ದೇವಸ್ಥಾನದ ಅಭಿವೃದ್ಧಿ, ಧಾರ್ಮಿಕ ಆಚರಣೆಗಳು ಮತ್ತು ಪರಂಪರೆಯ ಸಂರಕ್ಷಣೆಗೆ ಶ್ರಮಿಸಿದರು. ಹೀಗೆ ಶತಮಾನಗಳ ಕಾಲ ಅನೇಕ ಆಡಳಿತಗಾರರು, ಮುಕ್ತೇಸರರು, ಅರ್ಚಕರು, ದಾನಿಗಳು ಮತ್ತು ಭಕ್ತರ ನಿಸ್ವಾರ್ಥ ಸೇವೆಯಿಂದ ಶ್ರೀ ನಂದನೇಶ್ವರ ದೇವಸ್ಥಾನವು ಕೇವಲ ಪೂಜಾ ಸ್ಥಳವಾಗಿಯೇ ಉಳಿಯದೆ ಕರಾವಳಿ ಕರ್ನಾಟಕದ ಇತಿಹಾಸ, ಸಂಸ್ಕೃತಿ, ಧಾರ್ಮಿಕ ನಂಬಿಕೆ, ಜನಪದ ಪರಂಪರೆ, ಶಿಲ್ಪಕಲೆ, ಉತ್ಸವ ವೈಭವ ಹಾಗೂ ಸಮಾಜದ ಐಕ್ಯತೆಯನ್ನು ಪ್ರತಿಬಿಂಬಿಸುವ ಅಪೂರ್ವ ಪರಂಪರೆಯ ಕೇಂದ್ರವಾಗಿ ಬೆಳೆದು ಬಂದಿದೆ. ಶಿಲಾಶಾಸನಗಳು ನೀಡುವ ಐತಿಹಾಸಿಕ ದೃಢೀಕರಣ, ರಾಜಮನೆತನಗಳ ಆಶ್ರಯ, ಭಕ್ತಿಯ ಕಥೆಗಳು, ದಾನಿಗಳ ತ್ಯಾಗ, ಮುಕ್ತೇಸರರ ಆಡಳಿತ ಮತ್ತು ಭಕ್ತರ ಅನನ್ಯ ನಂಬಿಕೆಗಳೆಲ್ಲವೂ ಸೇರಿ ಈ ಕ್ಷೇತ್ರವನ್ನು ಕರಾವಳಿ ಕರ್ನಾಟಕದ ಸಾಂಸ್ಕೃತಿಕ ಪರಂಪರೆಯ ಅಮೂಲ್ಯ ರತ್ನವನ್ನಾಗಿ ರೂಪಿಸಿವೆ. ಇಂದಿಗೂ ಈ ದೇವಾಲಯವು ತನ್ನ ವೈಭವ, ಶತಮಾನಗಳ ಇತಿಹಾಸ, ಅದ್ಭುತ ರಥೋತ್ಸವ, ಅಪರೂಪದ ಅಂತರ ಚಪ್ಪರ, ಸಮೃದ್ಧ ಸಂಪ್ರದಾಯಗಳು ಮತ್ತು ನಿರಂತರವಾಗಿ ಮುಂದುವರಿಯುತ್ತಿರುವ ಭಕ್ತಿಪರ ಸೇವೆಗಳ ಮೂಲಕ ಭಕ್ತರ ಹೃದಯದಲ್ಲಿ ಅಚಲ ಸ್ಥಾನವನ್ನು ಪಡೆದುಕೊಂಡು ಪೀಳಿಗೆಯಿಂದ ಪೀಳಿಗೆಗೆ ತನ್ನ ಪವಿತ್ರ ಪರಂಪರೆಯನ್ನು ಜೀವಂತವಾಗಿರಿಸಿಕೊಂಡಿದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇತಿಹಾಸ ದರ್ಶನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೋಡಬಹುದು.